ನೀವು ಮನೆ ಒಳಗಡೆ ಹೋಗ್ಬೇಕಾದ್ರೆ ತನಿಷಾ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿರ್ತೀರಿ. ಬಟ್ ಹೋಗ್ತಾ ಹೋಗ್ತಾ ಹೆಂಗಂದ್ರೆ ಅವ್ರನ್ನ ನಾಮಿನೇಟ್ ಮಾಡೋದು ಇಲ್ಲ ಅವ್ರ ನಾಮಿನೇಟ್ ಮಾಡೋದು ಈ ತರದೆಲ್ಲ ಶುರು ಆಗ್ಬಿಡತ್ತೆ. ಆಮೇಲೆ ಹೊರಗಡೆ ಒಂದು ಮಾತಿದೆ ಅಂದ್ರೆ ಒಳಗಡೆ ಕಂಟೆಸ್ಟೆಂಟ್ ಗಳ ಫ್ಯಾನ್ಸ್ ಮಾತಾಡ್ತಾ ಇರೋದಿದ್ದು ಏನಂದ್ರೆ ತನಿಷಾ ಇಂದಾನೆ ಕಾರ್ತಿಕ್ ಮತ್ತೆ ಸಂಗೀತ ಫ್ರೆಂಡ್ಶಿಪ್ ಹಾಳಾಯ್ತು ಅಂತ. ನೀವು ಆ ತರದ್ ಏನಾದ್ರು ನೋಡಿದ್ರಾ, ಅಬ್ಸರ್ವ್ ಮಾಡಿದ್ರಾ? ನನ್ಗೆ ಡೀಪ್ ಆಗಿ ನಾನು ಈ ವಿಚಾರಕ್ಕೆ ಹೋಗಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ನನ್ಗೆ ಅವ್ರದ್ದು ಒಂದು ಡೈನಾಮಿಕ್ಸ್ ಅರ್ಥನೇ ಆಗ್ತಿರ್ಲಿಲ್ಲ. ಒಂದು ತನಿಷಾ, ಕಾರ್ತಿಕ್, ಸಂಗೀತ ನಾನ್ ನೋಡಿದ ಪ್ರಕಾರ ಆಕ್ಚುಲಿ ಈ ವಿಷಯಕ್ಕೆ ನಾನು ಹೋಗಿರ್ಲಿಲ್ಲ. ಆಕ್ಚುಲಿ ಅದನ್ನ ಅನಲೈಸ್ ಮಾಡಕ್ಕೋ ಅಥವಾ ಪೋಸ್ಟ್ ಮಾಡಕ್ಕೆ ಅಥವಾ ಯಾರ ಹತ್ರ ಕೇಳೋದು ಕೂಡ ಮಾಡಿಲ್ಲ ಆಕ್ಚುಲಿ, ಯಾಕೆ ಹಂಗಿಂಗ್ ಅಂತ. ಬಟ್ ನಾನು ನೋಡಿದ ಒಂದು 4 ವಾರದಲ್ಲಿ ನೋಡಿದ ವಿಷಯ ಏನಂದ್ರೆ, ತನೀಶ್ ಅವರು ಕಾರ್ತಿಕ್ಗೆ ತುಂಬಾನೇ ಕ್ಲೋಸ್ ಇದ್ದಾರೆ ಆಸ್ ಅ ಫ್ರೆಂಡ್. ಅವರು ಆಸ್ ಅ ಫ್ರೆಂಡ್ ತುಂಬಾನೇ ಮಾಡ್ತಾರೆ ಅವರಿಗೆ. ಹೊರಗಿಂದಲೂ ಮೋಸ್ಟ್ಲಿ ಫ್ರೆಂಡ್ಸ್ ಇರ್ಬೇಕು. ಹೌದೌದು. ತನೀಶ್ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಡೆಫಿನೆಟ್ ಆಗಿ ಇದ್ದೇ ಇದೆ. ಇದು ನಾನು ಅಬ್ಸರ್ವ್ ಮಾಡಿದೀನಿ. ಕಾರ್ತಿಕ್ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ 100% ಇದೆ. ಸೊ ಯಾಕಂದ್ರೆ ಕಾರ್ತಿಕ್ ಅವರಿಗೆ ಅವರು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಏನೋ ಪೆಟ್ಟಾಗತ್ತೆ, ಅವಾಗ್ಲೂ ಎಲ್ಲಾ ಟೈಮ್ ಅಲ್ಲಿ ಇರ್ತಾರೆ, ಅದು ಇದು ಅಂತ. ಸಂಗೀತಕ್ಕಿಂತಲೂ ಅವ್ರಿಗೆ ಕಾರ್ತಿಕ್ ಅವರಂದ್ರೆ ತುಂಬಾನೇ ಒಂದು ಇಷ್ಟ, ಅದು ಗೊತ್ತಾಗುತ್ತೆ. ಬಟ್ ಅವ್ರು ಹೇಳ್ತಾರೆ ನಂಗೆ ಸಂಗೀತನೂ ಒಳ್ಳೆ ಫ್ರೆಂಡ್ ಅಂತ. ಇವಾಗ ಇದಾಗಿದೆ ಈ ಲಾಸ್ಟ್ ಬರ್ಬೇಕಾದ್ರೆ. ಸೊ ಅಲ್ಲಿ ಡೈನಾಮಿಕ್ಸ್ ಏನಾಗತ್ತೆ ಅಂದ್ರೆ, ಅವ್ರಿಗೆ 3 ಜನ ಒಟ್ಟಿಗಿದ್ದಾಗ ಚೆನ್ನಾಗೇ ಕಾಣಿಸ್ತಾ ಇತ್ತು. ಬಟ್ ಆಮೇಲೆ ನೋಡಿದಾಗ ಮೇ ಬಿ ಕೆಲವೊಂದು ವಿಚಾರದಲ್ಲಿ ತನೀಶಾ ಅವರಿಗೆ ಸಂಗೀತ ಮಾಡೋದು ಇಷ್ಟ ಆಗಿರ್ಲಿಲ್ಲ. ಅದನ್ನ ಅವರು ಹೇಳ್ತಾ ಇದ್ರು ಏನೋ ಅಂತ ನನ್ಗೆ ಗೊತ್ತಿಲ್ಲದೆ ನಾನು ಕೇಳಲಿಲ್ಲ ಅವ್ರು ಮಾತಾಡೋದು. ಯಾಕಂದ್ರೆ ನಾನು ಎಲ್ಲೂ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸುಮ್ನೆ ಕೇಳೋದು ಇವ್ರು ಏನೋ ಅದ್ ಮಾಡ್ತಾ ಇರ್ಲಿಲ್ಲ ನಾನು. ಸೊ ಗೊತ್ತಿಲ್ಲ. ಬಟ್ ಮೇ ಬಿ ಅಂತ ಹೇಳ್ಬೋದು ಅಷ್ಟೇ.